ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಸೇರಿಸ್ಬೇಕಾ ಬೇಡವಾ ಸರ್? ಸೇರಿಸ್ಬೇಕು, ಒಳ್ಳೇದಲ್ವರ. ಹಿಂದೂ ಧರ್ಮದ ಪ್ರಕಾರ ಅದು ತಲತಲಾಂತರ ಬಂದಿರೋದು, ಅದಕ್ಕೋಸ್ಕರ ಹಾಕೋದು ಒಳ್ಳೆಯದು ಅಂತ ಅನಿಸ್ತದೆ ಸರ್. ನಮ್ಮ ಅಭಿಪ್ರಾಯ ಹಂಗಿದೆ ಸರ್. ಸರ್, ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು MP ಆದಮೇಲೆ MP ಮಿನಿಸ್ಟರ್ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿದೆಯಾ? ಆಗಿದೆ ಆಗಿದೆ. ಏಕೆಂದರೆ ಒಂದು ಸಾರಿ 18 ತಿಂಗಳು ಆಡಿದ್ರು, ಒಂದು ಈಗ 10 ತಿಂಗಳು ಒಂದು ಸಾರಿ ಆಡಿದ್ರು, 2 ಟರ್ಮ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರ ಅಭಿಪ್ರಾಯ ತಪ್ಪೇನು ಅಭಿಪ್ರಾಯ ಇಲ್ಲ. ನಮ್ಮ ಅಭಿಪ್ರಾಯ ಈ ಥರದ್ದು. ಸರ್, ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಕಂಪ್ಲೀಟ್ ಮಾಡಬೇಕಾ ಬೇಡವಾ? ಅವ್ರದ್ದು ಶಾಸಕರ ಎಷ್ಟು ಬೆಂಬಲ ಇದೆಯೋ ಅದ್ರ ಮೇಲೆ ಅವ್ರಿಗೆ ಗೊತ್ತಾಯ್ತದೆ. ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಬೆಂಬಲ ಇದೆಯೋ, ಸಿದ್ದರಾಮಯ್ಯವ್ರ ಬೆಂಬಲ ಇದೆ, ಶಾಸಕರ ಮೇಲೆ ಇರೋದ್ರು ಸಂಬಂಧಪಟ್ಟ ಶಾಸಕರು, ಆ ಪಾರ್ಟಿ ಶಾಸಕರದ ಮೇನು. ಇದು ಶಿವಕುಮಾರ್ ಸಾರ್ಗೆ ಬೆಂಬಲ ಆದರೂ ಕೊಡ್ಲೇಬೋದಲ್ಲ, ಅಭ್ಯಂತರ ಏನಿಲ್ವಲ್ಲ. ಅವ್ರಿಗೊಂಟನ್ನು ಕೊಡಲಿ ಬಿಡಿ, ಯಾಕೆ ಆಲೇ 5 ವರ್ಷ ಆಳವ್ರೆ, ಇನ್ನು 2 ವರ್ಷ ಅವ್ರು ಕೊಡಲಿ. ಮುಂದಿನ ಮುಖ್ಯಮಂತ್ರಿಗೆ ನೆಕ್ಸ್ಟ್ ಬೇಕಾದ್ರೆ ಫೈಟ್ ಮಾಡಲಿ, ಅದು ಬೇರೆ ವಿಷಯ. ಕೊಟ್ಟಂತೆ ಮಾತಾಡ್ಕೋಬೇಕು, ಕೊಟ್ಟಂತೆ ನಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ ಸರ್. ಕಾಂಗ್ರೆಸ್ನಲ್ಲಿ ದಲಿತರಿಗೆ CM ಮಾಡ್ತಾರ ಮಾಡಲ್ಲ? ಅದು ನಾವು ಕನಸು ಕಂಡಿರೋದು ಅಷ್ಟೇ. ಅದನ್ನು ನಾವು ಇನ್ನೂ ಅದು ಹೈಕಮಾಂಡಲ್ಲಿ ಹೇಳ್ತಾ ಇದ್ದೆ, ನಾವು ಮಾಡ್ತೀವಿ ಒಂದು ಸಾರಿ ದಲಿತರು ಅಂದರೆ. ಯಾವ ಮಾಡ್ತಾರೆ? ಎಷ್ಟು ಶತಮಾನ ಆಗಿ ದಲಿತರನ್ನ ತುಳಿದು ಗೊತ್ತಾಯ್ತದಲ್ಲ. ಯಾವ ಪಾರ್ಟಿ ಆದರೂ ವಿಶ್ವಾಸ ಓಟ್ಗೋಸ್ಕರ ಉಪಯೋಗಿಸ್ಕೊತಾರೆ, ಆದರೆ ಅಧಿಕಾರಕ್ಕೆ ಬಂದಾಗ ಸ್ವಲ್ಪ ದೂರ ಮಾಡ್ತಾರೆ. ಇದು ಕ್ಯಾಸ್ಟಿಸಮ್ ಒಂದು ಪಾರ್ಟಿ ಅಂತ ಅನಿಸ್ತದೆ. ಯಾರೂ ನಿಯತ್ತಾಗಿ ದುಡಿಯುವಂಥವ್ರಿಗೆ ಬೆಲೆ ಕೊಡಲ್ಲ ಹೇಳಿ, ನನ್ನ ಅಭಿಪ್ರಾಯ. ಜನಗಳ ಅಭಿಪ್ರಾಯನೂ ಹಂಗೆ ಅನಿಸ್ತದೆ. ಹಿಂಗೆ ಹೇಳ್ತೀರಾ? ಇದನ್ನು ಸೇರಿಸ್ಬೇಕು. ಒಳ್ಳೆಯದು, ಸೇರಿಸಿದ್ರೆ ಒಳ್ಳೆಯದು, ತುಂಬ ಒಳ್ಳೆಯದು. ಸೇರಿಸ್ತೀನಿ ಅಂದರೆ ತುಂಬ ಕಷ್ಟ ಇದೆ, ಸೇರಿಸ್ಬೇಕು ಸರ್. ಅಂದರೆ ಮೈಥಾಲಜಿ ಬಗ್ಗೆ ಹೇಳೋದ್ರ ಬಗ್ಗೆ ಗೊತ್ತಾಗುತ್ತೆ. ಹೌದೌದು, ಸೇರಿಸ್ಬೇಕು. ಆಮೇಲೆ ಬಸ್ಸು ಟೈಮ್ ಸರಿಯಾಗಿ ಬಸ್ ಇಲ್ಲ, ಹುಡುಗರು ಭಾಳ ತೊಂದರೆ ಆಯ್ತದೆ. ರಾಮಾಯಣ ಹೌದು, ತಿಳ್ಕೊಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಯ್ತದೆ. ಮತ್ತು ಬಸ್ ಬರೋ ಟೈಮ್ ಸರಿಯಾಗಿಲ್ಲ, ಹುಡುಗರು ಭಾಳ ಲೇಟಾಗಿ ಬರ್ತಾರೆ. ಇಲ್ಲಿ ಆಮೇಲೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯಕ್ಕೆ ಲಾಭ ಆಯಿತು, ಲಾಭ ಆಗಲಿಲ್ಲ? ಆಗಿದೆ. ಏನಾಗಿದೆ ಸರ್? ಆಗಿದೆ. ನಮ್ಮ ಮಂಡ್ಯದಲ್ಲಿ, ನಾವು ಮಂಡ್ಯದವರು ಆಗ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮಂಡ್ಯ ಭಾಗದಲ್ಲಿ ಮಾಡಿದ್ರೆ ಬೇರೆ ಅಂದರೆ ನಮ್ಮ ಇದ್ರ ಕಡೆ ಮಾಡಿದ್ದಾರೆ ಸರ್. ಸುಮ್ಗಳು ಮಾಡಿದ್ದಾರೆ. ಅವ್ರು ಬಂದಮೇಲೆ ಸಾಲ ಮನ್ನಾ ಮಾಡಿದ್ದಾರೆ, ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅವರು ಕೇಂದ್ರದ ಮಂತ್ರಿ ಆದಮೇಲೆ ಮಾಡಿದ್ದಾರೆ, ನಮ್ಗೆ ಒಳ್ಳೇದು ಮಾಡಿದ್ದಾರೆ. ಅಲ್ಲಿ ನಮ್ಮ ಮಂಡ್ಯದಲ್ವಾ, ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಮಾಡಿದ್ದಾರೆ, ತುಂಬ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಯಾವಾಗಲೂ ನಮ್ಗೆ ಮೋಸ ಮಾಡಿಲ್ಲ, ನಮ್ಗೆ ಅವರು ಮಾಡಿದ್ದಾರೆ. ನಮಗೂ ಸುಮಾರು ನಾವು ಬ್ಯಾಂಕ್ ಸಾಲ ತೊಗೊಂಡಿದ್ದು, ಅದನ್ನು ಮನ್ನಾ ಮಾಡಿದ್ದಾರೆ. ಇನ್ನೊಂದೇನೆಂದರೆ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ CM ಸಿದ್ದರಾಮಯ್ಯನವರು CM ಕುರ್ಚಿ ಒಳಗಡೆ ಮುಂದುವರಿಬೇಕಾ ಬೇಡ ಸರ್? ಇದು DK ಶಿವಕುಮಾರ್ಗೂ ಕೊಟ್ಟರು ಒಳ್ಳೆಯದು, ತುಂಬ ಒಳ್ಳೆಯದು. ಯಾಕೆಂದರೆ ಅಲ್ಲಿ ಕೇಂದ್ರದಲ್ಲಿ ಹೈಕಮಾಂಡಲ್ಲಿ ಮಾಡಿದ್ದಾರೆ. ಏನಂತ ನಿಮ್ಗೆ 2.5 ವರ್ಷ, ಅವ್ರಿಗೆ 2.5 ವರ್ಷ ಅಂತ ಮಾಡಿದ್ದಾರೆ. ಮಾಡಿದ್ಮೇಲೆ ಅವ್ರಿಗೆ ಕೊಡಬೇಕು, ಅವಕಾಶ ಕೊಡಬೇಕು. ಅವರು ಆಗಬೇಕು. CM ಆದರೆ ತುಂಬ ಒಳ್ಳೆಯದು. ಅವರು DK ಶಿವಕುಮಾರ್ ಅವ್ರು ಕಾಂಗ್ರೆಸ್ ಪಕ್ಷ ಉಳಿಸಿದ್ದಾರೆ. ಸಿದ್ದರಾಮಯ್ಯನವರು ಅರ್ಧದಲ್ಲಿ ಬಂದು ಸೇರ್ಕೊಂಡಿರೋದು. ಅವರು DK ಶಿವಕುಮಾರ್ ಫುಲ್ಲು ಅವರು ಅದರಲ್ಲೇ ಇದು ಮಾಡಿ ಉಳ್ಗಿ ಬಂದಿರೋದು. ಅವರು ಕೊಡ್ಬೇಕು ಸರ್, ತುಂಬ ಮಾಡಿದ್ದಾರೆ. ಕೊಡ್ಬೇಕು ಸರ್ ಅವ್ರಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರಿಗೆ CM ಸ್ಥಾನ ಕೊಡುತ್ತಾ ಕಾಂಗ್ರೆಸ್? ಕೊಡಬೇಕು ಇದೆ, ಕೊಡೋ ಮೂಮೆಂಟ್ ಇದೆ. ನೋಡಬೇಕು ಏನು ಮಾಡಿ ಹೈಕಮಾಂಡವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡ್ಬೇಕು ಸರ್. ಒಟ್ಟಲ್ಲಿ DK ಶಿವಕುಮಾರ್ ಕೊಡ್ಬೇಕು ಸರ್. ಅವರು ಕಾಂಗ್ರೆಸ್ಸಿಂದ ತುಂಬ ಹಳಬರು. ನಾನು ಬಂದೆ 26 ವರ್ಷ ಆಯ್ತು ಬೆಂಗಳೂರಿಗೆ. ಅವಾಗಿಂದ ಕಾಂಗ್ರೆಸ್ನಿಂದ ಇದ್ದಾರೆ. ಅವರು ಏನೂ ಚೇಂಜ್ ಆಗಿಲ್ಲ. ಅವರು ದೇಶ ಹಿಂದೂ ದೇಶ ಅಲ್ವಾ ಸರ್? ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು. ಭಗವದ್ಗೀತೆ ಅಂದರೆ ಏನು ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು. ಇಲ್ಲಾಂದರೆ ಏನೂ ಗೊತ್ತಾಗಲ್ಲ. ಈಗ ಹೆಂಗೆ ಬೇರೆ ಹೇಳ್ಬೋದಾ? ಏನು ತೊಂದರೆ ಇಲ್ವಾ? ಈಗ ಹೆಂಗೆ ಮೊಹಮ್ಮಡನ್ಸು ಅವ್ರನ್ನ ಕುರಾನ್ ಓದಲೇಬೇಕು ಅಂತ ಹೇಳ್ತಾರಲ್ವಾ? ಯಾಕೆ ಓದಿಸ್ತಾರೆ? ಅವರು ಕಲಿಬೇಕು ಅಂತ ಓದಿಸ್ತಾರೆ, ತಿಳ್ಕೋಬೇಕು ಅಂತ ಓದಿಸ್ತಾರೆ. ಅದಕ್ಕೋಸ್ಕರವಾಗಿ ನಾವು ಸಹ ಹಿಂದೂಗಳಾಗಿ ಸನಾತನ ಧರ್ಮದ ಪ್ರಕಾರ ಭಗವದ್ಗೀತೆನ ಅಳವಡಿಸಬೇಕು. ಉತ್ತಮ ಸರ್. ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಲಾಭ ಆಗಿದೆಯೋ, ಲಾಭ ಆಗಿಲ್ವೋ? ರಾಜಕೀಯ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆದಮೇಲೆ ನಮ್ಮ ರಾಜ್ಯಕ್ಕೆ ಲಾಭ ಆಗಿದೆ. ಮಾಡ್ತಾ ಇದ್ದಾರೆ. ಸಾಕಷ್ಟು ಇವಾಗ ವಿಶ್ವೇಶ್ವರಯ್ಯ ಐರನ್ ಇದನ್ನು ರಿನೋವೇಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅಂಥ ಕೆಲಸ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ಜನಗಳಿಗೆ ಕೆಲಸ ಸಿಗುತ್ತೆ, ಹೊಟ್ಟೆಗೆ ಊಟ ಸಿಗುತ್ತೆ. ಇದೆಲ್ಲ ಮುಖ್ಯವಾದ ವಿಷಯ. ಇಂಥದ್ದನ್ನೆಲ್ಲ ರೀಜನರೇಟ್ ಮಾಡಬೇಕು, ಆವಾಗಲೇ ಸರಿ ಹೋಗುತ್ತೆ ಸರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ CM ಸಿದ್ದರಾಮಯ್ಯ CM ಕುರ್ಚಿಯಲ್ಲೇ ಮುಂದುವರಿಬೇಕಾ ಬೇಡವಾ? ಸಾಕು ಸರ್, ಸಾಕು. ಯಾಕೆಂದರೆ ಈಗ ಅವರು ಆಶ್ವಾಸನೆ ಕೊಟ್ಟಿದ್ದರು, 2.5 ವರ್ಷ ನಾನು ಮಾಡ್ತೀನಿ ಅಂತ, ಮಿಕ್ಕಿದ 2.5 ವರ್ಷ ನೀವು ಮಾಡಿ ಅಂತ. ಯಾರಾದರೂ ಮಾಡ್ಬೋದು ಅದನ್ನು. ಆದರೆ ಅವರು ಮಾತಿಗೆ ತಕ್ಕಂತೆ ನಡ್ಕೋಬೇಕು, ಅದು ಉತ್ತಮ. ಏನು ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರಿಗೆ CM ಮಾಡ್ತಾರ? ಮಾಡಲ್ಲ ಸರ್. ಯಾವ ಪಕ್ಷದಲ್ಲೂ ಮಾಡಲ್ಲ ಸರ್. ಕಾಂಗ್ರೆಸ್ಸೇ ಅಂತಲ್ಲ,
ಮಾಡಲ್ಲ, ಕಷ್ಟ ಇದೆ. ಯಾಕಂದರೆ ಅವ್ರಿಗೆ ಕೊಟ್ಬಿಟ್ರೆ ಇನ್ನೇನು ಅಂತ ಇವ್ರಿಗೆಲ್ಲ ಭಯ ಅಷ್ಟೇ, ಮಾಡಲ್ಲ. ಕಷ್ಟ. ಇಲ್ಲಾಂದರೆ ಯಾವಾಗಲೂ ಮಲ್ಲಿಕಾರ್ಜುನಿ ಖರ್ಗೆನೇ ಸಿ ಎಮ್ ಆಗಬೇಕಾಗಿತ್ತು, ಆಗಲಿಲ್ಲ. ಏನೋ ಅಪ್ಪಿತಪ್ಪಿ ಧರ್ಮಸಿಂಗ್ ಮಾತ್ರ ಆಗ್ಬಿಟ್ರು. ಅವ್ರು ಎಸ್ ಟಿ ಕ್ಯಾಟಗರಿ ಬರ್ತಾರೆ, ಅದರಿಂದ ಅವರಿಗೆ ಒಂದು ಅವಕಾಶ ಕೊಟ್ಟರು, ಆಗ್ಬಿಟ್ರು ಅಷ್ಟೇ. ಇಲ್ಲಾಂದರೆ ಆಗ್ತಾ ಇರಲಿಲ್ಲ. ಎಲ್ಲೋ ವಂಚಿತ ಆಗ್ತಾನೆ ಬರ್ತಾ ಇದೆ ಸರ್. ಹಾಂ, ಸಿ ಎಂ ಸ್ಥಾನ ಕೊಡ್ತೀವಿ ಅಂತ ಬರೀ ವಂಚಿತರಾಗ್ತಾನೆ ಇದೆ. ಖಂಡಿತವಾಗೂ ಅದಂತೂ ನಿಜ ಬಿಡಿ, ಅದಂತೂ ನಿಜ. ಶಾಲಾ ಸ್ಕೂಲ್ ಮಕ್ಕಳಲ್ಲಿ ಭಗವದ್ಗೀತೆ ಸೇರಿದ್ರೆ ಒಳ್ಳೆಯದೇ ಅದು. ಅಂದರೆ ಆ ಕಾಲದಿಂದ ಮಾಡ್ಕೊಂಬಂದಿಲ್ವಲ್ಲ, ಇವಾಗ ಸೇರ್ಸಕ್ಕೆ ಹೋದರೆ ಅದು ಬೇರೆಯವ್ರಿಗೆ ತೊಂದರೆ ಆಗ್ಬೋದು. ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ಅದು ಪರವಾಗಿಲ್ಲ. ಬೇರೆಯವ್ರಿಗೆ ತೊಂದರೆ ಆಗೋದಾದರೆ ಅದು ಮಾಡೋದು ಬೇಡ ಅಂತ ನಮ್ಗನ್ಸುತ್ತೆ. ಸರ್, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದಾಗಿಂದ ರಾಜ್ಯಕ್ಕೆ ಏನಾದರೂ ಲಾಭ ಆಗಿದೆಯಾ? ಅಂದರೆ ಕೇಂದ್ರ ಸಚಿವರಾಗಿದ್ದರೆ ಅದು ನಮಗೆ ನಮ್ಮ ರಾಜ್ಯಕ್ಕೇನೂ ಲಾಭ ಆಗಿಲ್ಲ. ಬಟ್ ಇಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಅವ್ರಿಗೆ ಇದು ಕೇಳಿದ್ರೆ ಗೊತ್ತಾಗುತ್ತೆ. ನಮ್ಮಂಥವ್ರಿಗೇನು ಗೊತ್ತಾಗಲ್ಲ ಅದು. ಸರ್, ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿ ಎಂ ಆಗಬೇಕಾ ಬೇಡವಾ? ನೋಡಿ, ಇವಾಗ ಅವ್ರದ್ದು ಸ್ವಲ್ಪ ಪೆಂಡಿಂಗ್ ಇರ್ತವೆ ಕೆಲಸಗಳು. ಈಗ ಏನಾಗ್ಬಿಡ್ತದೆ ಅಂದರೆ, ಈಗ ಅರ್ಧ ಕೆಲಸ ಮಾಡಿರ್ತಾರೆ, 2.5 ವರ್ಷಕ್ಕೆ ಅರ್ಧ ಕೆಲಸ, ಇನ್ನು ಅರ್ಧ ಕೆಲಸ ಹಂಗೆ ಉಳ್ಕೊಂಡಿರ್ತದೆ. ಈ ಅರ್ಧ ಕೆಲಸ ಕಂಪ್ಲೀಟ್ ಆಗಬೇಕು ಅಂದರೆ ಇವರೇ ಇದ್ದರೆ ಅದು ಕಂಪ್ಲೀಟ್ ಆಗುತ್ತೆ. ಈಗ ಚೇಂಜ್ ಆಗಿಬಿಟ್ರೆ ತಿರ್ಗಾ ಎಡವಟ್ಟಾಗಿ ಅದು ಮತ್ತೆ ಬೇರೆದೇನಾದರೂ ಪಾಯಿಂಟ್ಗಳು ಬಂದು ಅದು ಹಂಗೆ ಉಳ್ಕೊಂಬಿಡ್ತದೆ. ಇನ್ನು ಅದು ಹಂಗೆ ಯಾರೂ ಮಾಡೋಕ್ಕೂ ಹೋಗಲ್ಲ. ನೆಕ್ಸ್ಟ್ ಕಾಂಗ್ರೆಸ್ ಬಂದರೆ ಮಾಡ್ಬೋದು, ಇಲ್ಲಾಂದರೆ ಬಂದಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸಿದ್ದರಾಮಯ್ಯ ಇದ್ದರೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಆ ಕೆಲಸಗಳು ಪೂರ್ತಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಸರ್, ರಾಜ್ಯದಲ್ಲಿ ದಲಿತರ ಸಿ ಎಂ ಆಗಬೇಕಾ ಬೇಡವಾ ಸರ್? ಎಲ್ಲರಿಗೂ ಆಗಬೇಕು ಸರ್, ಮಾಡ್ತಾರಾ ಸರ್? ಎಲ್ಲರಿಗೂ ಆಗಬೇಕು ಸರ್. ಎಲ್ಲರಿಗೂ ಆಸೆ ಅನ್ನೋದು ಇರುತ್ತಲ್ಲ ರಾಜಕೀಯದವ್ರಿಗೆ, ಎಲ್ಲರಿಗೂ ಆಸೆ ಇರುತ್ತೆ. ಆಗಬೇಕು ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಸರ್. ಎಲ್ಲ ಆಗಿದ್ರೆ ಅವ್ರಿಗೂ ಒಳ್ಳೆಯದೇ ಅಲ್ಲ. ಅವ್ರಿಗೂ ಆಸೆ ಆಕಾಂಕ್ಷೆಗಳಿರ್ತವೆ. ನಾನು ಒಂದು ಸಲ ಸಿ ಎಮ್ ಆಗಬೇಕು ಅಂತ ಅಲ್ವಾ, ಆ ಥರ. ಸರ್, ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ಲಾಭ ಆಗೈತೆ, ಲಾಭ ಆಗಿಲ್ಲ? ಲಾಭ ಆಗ್ಯದ್ರಿ. ಕುಮಾರಸ್ವಾಮಿ ಯಾವಾಗಲೂ ಸರಿಯಾಗಿ ಮಾಡ್ತಾರೆ ರೀ ಅವರು. ಯಾಕಂತಂದ್ರೆ ಅವರು ಒಳ್ಳೆಯ ಆಡಳಿತ ಕೊಟ್ಟಾರ ರೀ ಅವರು. ಅವ್ರ ಕೈ ಮೇಲೆ ಯೋಜನೆಗಳು ಭೀ ಸರಿಯಾಗಿ ಮಾಡ್ಯಾರ ರೀ. ಹಂಗೆ ಏನದ ಈ ಗೌರ್ಮೆಂಟ್ ಬಂದದ್ರಿ, ಏನೋ ಬರೀ ಕಚ್ಚಾಡೋದೇ ನಡೆದದ. ಇದು ಡಿ ಕೆ ಶಿವಕುಮಾರನ್ನು ಕೊಡ್ಬೇಕು ರೀ. ಯಾಕಂದ್ರೆ ಅವರು ಅಧಿಕಾರಕ್ಕೆ ತಂದಾರ ಅವರೇ ಯಾರ. ಇದು ಶಾಸಕರು ಬೆಂಬಲ ಮಾಡ್ರೆ ಅವರು ಸಿ ಎಮ್ ಆಗ್ತಾರೆ. ಆಗ್ಬೇಕಂಬುದೇ ನಮ್ಮ ಇಚ್ಛೆ ಅದ ನೋಡ್ರಿ. ಸರ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೂರ್ಣಾವಧಿ ಕಂಪ್ಲೀಟ್ ಮಾಡಬೇಕು ಬೇಡ ಸರ್? ಮಾಡಬೇಡ್ದು ಸರ್, ಏನು ಕೆಲಸ ಆಗಲ್ಲ ಇವಾಗ. ಇವರು ಇಟ್ಟಿಟ್ಕೊಂಬ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು, ಅದು ಬರೀ ಕಚ್ಚಾಟ ನಡೆದದ ರೀ. ಡಿ ಕೆ ಶಿವಕುಮಾರನ್ನು ಕೊಡ್ಬೇಕು ರೀ. ಯಾಕಂತಂದ್ರೆ ಅವರು ಪಕ್ಷಕ್ಕಾಗಿ ದುಡ್ದಾರ ರೀ. ಅವ್ರಿಗೆ ಕೊಟ್ಟರು ಒಳ್ಳೇದು ಅನ್ನಿಸ್ತದೆ ರೀ. ಸರ್, ಡಿ ಕೆ ಶಿವಕುಮಾರ್ ಕೊಟ್ಟು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ದಲಿತರನ್ನು ಸಿ ಎಂ ಮಾಡ್ತಾರೋ ಮಾಡಲ್ಲ ರೀ. ಮಾಡ್ಬೇಕು ರೀ. ಯಾಕಂತಂದ್ರೆ ಅವರು ಪಕ್ಷಕ್ಕಾಗಿ ದುಡ್ದಾರ ರೀ. ಖರ್ಗೆ ಸಾಬ್ರು ಅರ, ಪರಮೇಶ್ವರ್ ಅರ, ಅವರು ಪಕ್ಷಕ್ಕಾಗಿ ದುಡ್ದಾರ ರೀ. ಅವ್ರಿಗೂ ಮಾಡಿದ್ರೆ ಅವ್ರದ್ದು ಇದು ಇರ್ತದೆ ರೀ. ಮಾಡ್ಬಾರ್ದಂತಲ್ಲ, ಮಾಡ್ಬೇಕು ರೀ. ಆದ್ರೆ ಮಾಡಲ್ಲ ರೀ. ಏನು ಮಾಡ್ತಾರೆ ಹೈಕಮಾಂಡ್, ಅವ್ರಿಗೆ ಬಿಟ್ಟು ವಿಷಯ ಅದು. ಮಾಡ್ತಾರಂತ ಐತೆ ಸರ್, ಮಾಡ್ತಾರೆ ಕಾಂಗ್ರೆಸ್? ಮಾಡ್ಬೋದು ರೀ. ಇವರಿಬ್ಬರು ಕಚ್ಚಾಟ ನಡು ಮಾಡಿದ್ರೆ ಖರ್ಗೆ ಸಾಬ್ರಿಗೆ ಮಾಡ್ಬೋದು ರೀ. ಆದ ಚಾನ್ಸ್ ಅವ್ರಿಗೆ ಹೇಳೋಕ್ಕಾಗಲ್ಲ. ಅವರು ತಿಳ್ಕೊಳೋದಾದರೆ, ಭಗವದ್ಗೀತೆ ಬಗ್ಗೆ ತಿಳ್ಕೊಳೋದಾದರೆ ಸೇರಿಸ್ಬೇಕು ಸರ್. ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಅದರಲ್ಲಿ ಇಷ್ಟು ದಿವಸ ಏನು ನಮ್ಮಲ್ಲಿ ಒಂದು ಪಠ್ಯಪುಸ್ತಕದಲ್ಲಿ ಒಂದು ನೀತಿ ಸಂಹಿತೆ ಅಂತ ಇರುತ್ತೆ, ಅದರ ಒಳಗಡೆ ಇದ್ದರೆ ಖಂಡಿತ ಸೇರಿಸ್ಬೇಕು ಸರ್. ಅದನ್ನ ಬಿಟ್ಟು ಮಾಡೋಕ್ಕೆ ಸರ್ಕಾರಕ್ಕೂ ಬರೋಲ್ಲ ಅಥವಾ ಮಂತ್ರಿಗಳಿಗೂ ಆಗಲ್ಲ. ಅದರೊಳಗೆ ನೀತಿ ಸಂಹಿತೆ ಒಳಗಿದ್ದರೆ ಸೇರಿಸ್ಬೇಕು ಸರ್. ಸರ್, ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ಲ? ಅಲ್ಲಿ ಲಾಭ ಆಗಿದೆ ಸರ್. ಯಾರೇ ಕೇಂದ್ರ ಮಂತ್ರಿ ಆದರೂ, ಯಾವ ಪಕ್ಷದವರೇ ಆದರೂ ಅದು ರಾಜ್ಯಕ್ಕೆ ಲಾಭನೇ ಸರ್. ಕುಮಾರಸ್ವಾಮಿ ಅವರಾಗಿದ್ದು ರಾಜ್ಯಕ್ಕೆ. ಈಗ ಉದಾಹರಣೆ ಭದ್ರಾವತಿ ಏನು ಉಕ್ಕು ಕಾರ್ಖಾನೆ ಇದೆ, ಅದು ಬಹುಶಃ ಇವರ ಅವಧಿನಲ್ಲಿ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗೋ ಸಾಧ್ಯತೆ ಇದೆ ಸರ್. ಸರ್, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಬೇಡ? ಮುಂದುವರಿಬೇಕು ಸರ್. ಯಾಕೆಂದರೆ ಏನು ಹಿಂದುಳಿದ ವರ್ಗದವರು ಇದ್ದಾರೆ, ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಇದ್ದಾರೆ ಸರ್. ಹಿಂದುಳಿದ ವರ್ಗದವರೇ ಜಾಸ್ತಿ ಜನ. ನಮ್ಮಲ್ಲಿ ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿದ್ರೆ ಅದು ಯಾವ ಪಾರ್ಟಿ ಪಕ್ಷ ಅಲ್ಲ, ಅದು ಸಿದ್ದರಾಮಯ್ಯನವರೇ, ಅದ್ರಲ್ಲಿ ನೋ ಡೌಟ್. ಈಗ ಉದಾಹರಣೆಗೆ BJP ಗೌರ್ಮೆಂಟ್ ಬಂದರೆ ಆಟೋಮೆಟಿಕ್ ಅದು ಲಿಂಗಾಯತ ಪರವಾದಂಥ CM ಇರ್ತಾರೆ. JDS ಬಂದಾಗ ಒಕ್ಕಲಿಗ ಸಮುದಾಯದಲ್ಲಿರ್ತಾರೆ.
ಇತರೆ ಅವಕಾಶ ಕೊಟ್ಟಂಥ ಕಾಂಗ್ರೆಸ್ಸು ಅದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಮತ್ತು ಅವರು 5 ವರ್ಷ ಮುಂದುವರಿಬೇಕು ಅಂತಲೇ ಅವ್ರಿಗೆ ಮ್ಯಾಂಡೇಟ್ರಿ ಕೊಟ್ಟಿರೋದು. 135 ಸೀಟ್ ಬರಲಿಕ್ಕೆ ಅವರೇ ಮೈನ್ ಕಾರಣ. ಹಾಗಾಗಿ ಅವ್ರು ಮುಂದುವರಿಬೇಕು. ಹಿಂದ ಅಸ್ತ್ರವನ್ನು ಬಳಸ್ಕೊಂಡು ಏನಾದರೂ ರಾಜಕೀಯ ಆ ಥರ ಅಲ್ಲ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ದೇವರಾಜ ಅರಸು ಆದಮೇಲೆ, ಬಂಗಾರಪ್ಪನವ್ರು ಆದಮೇಲೆ ಸಿದ್ದರಾಮಯ್ಯನವರಿಗೆ ಅಹಿಂದ ಒಲವಿದೆ ಸರ್. ಅವರು ಅಹಿಂದ ನಾಯಕರೇ, ಹಿಂದುಳಿದ ವರ್ಗ ದಲಿತ ನಾಯಕರಾಗಿ ಅವರು ರಾಜ್ಯದಲ್ಲಿ ರಾಜಕಾರಣ ಮಾಡ್ಕೊಂಡು ಮುಂದೆ ಬಂದಂಥವ್ರು. ದಲಿತವಾದ್ಮೇಲೆ ದಲಿತರಿಗೆ ಸಿಎಂ ಸ್ಥಾನ ಕೊಡ್ತಾರೆ ಕಾಂಗ್ರೆಸ್ ಚಾನ್ಸ್ ಇದೆ ಸರ್. ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅಂತಿದೆ, ಪರಮೇಶ್ವರ್ ಅವ್ರಿಗೆ ಕೊಡಬೇಕು ಅಂತಿದೆ, ಖರ್ಗೆ ಅವ್ರು ಬಂದು ಕೇಳಿದ್ರೆ ಅವರಿಗೂ ಕೊಡೋ ಚಾನ್ಸ್ ಇದೆ. ಹಾಗಾಗಿ ದಲಿತರಿಗೆ ಅವಕಾಶ ಇದೆ. ಡಿನ್ನರ್ ಮೀಟಿಂಗ್ ಮಾಡಿದ್ರು ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಾಡಿದ್ರು. ಇವ್ರು ಯಾರಿಗೂ ಡಿನ್ನರ್ ಮೀಟಿಂಗ್ ಕರೀಲಿಲ್ಲ ದಲಿತ ನಾಯಕರಿಗೆ. ಈಗ ಕಾಂಗ್ರೆಸ್ ಪಾರ್ಟಿ ದಲಿತರನ್ನ ಮುಖಂಡರಾಗಿ ಇಟ್ಕೊಂಡು ಬಂದಿರ್ತಕ್ಕಂಥ ಪಾರ್ಟಿ. ನಿಮ್ಗೆ ಗೊತ್ತು, ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ನಾಯಕರು. ಹಾಗಾಗಿ ಅವರೇ ಹೈಕಮಾಂಡು ಕೊಡ್ತಾರೆ. ಅವಕಾಶ ಇದೆ ಕಾಂಗ್ರೆಸ್ಸಲ್ಲಿ, ದಲಿತರಿಗೆ ಅವಕಾಶ ಇದೆ ಸರ್. ಪರಮೇಶ್ವರ್ ಹೇಳಿದ್ರು ನಮಗೆ ಡಿನ್ನರ್ ನಮಗೇನು ಇಲ್ಲ ಅಲ್ಲ, ಆ ಥರ ಈಗ ಏನಾಗುತ್ತೆ ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಬಟ್ ಈಗ ಸಿದ್ದರಾಮಯ್ಯನವ್ರು ಇರೋದ್ರಿಂದ ಈಗ ಆ ಪೋಸ್ಟಿಂಗ್ ಖಾಲಿ ಇಲ್ಲ. ಈಗ ಸಿ ಎಮ್ ಹುದ್ದೆ ಖಾಲಿ ಇದ್ದರೆ ಕೇಳ್ಬೋದು. ಬಟ್ ಒಳ್ಳೆ ಸಿ ಎಮ್ ಅವರು, ಯಾರು ಸಿದ್ದರಾಮಯ್ಯನವರು, ಅವರ ನೇತೃತ್ವದಲ್ಲಿ 136+ ಸೀಟ್ ಗೆದ್ದಿದೆ ಕಾಂಗ್ರೆಸ್ಸು. ಹಾಗಾಗಿ ಈಗ ಖಾಲಿ ಆದರೆ ಮಾತ್ರ ಆ ಪ್ರಶ್ನೆ ಬರೋದಿಲ್ಲ ಸರ್. ಕರ್ನಾಟಕದಲ್ಲಿ ಈಗ ಮಕ್ಕಳು ಒಂದು ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸ್ಬೇಕು ಬೇಡ ಅಂತ ಪ್ರಶ್ನೆ ಸರ್. ಈಗ ನಾನು ಹೇಳೋದಾದರೆ, ಈಗ ಒಂದು ಪಠ್ಯ ಪುಸ್ತಕ ಅಂತ ಬಂದರೆ ಅದರಲ್ಲಿ ಯಾವುದೇ ಜಾತಿಗಳನ್ನು ತರಬಾರ್ದು. ಫಸ್ಟ್ ಆಫ್ ಆಲ್ ನಾನು ಹೇಳೋದು ಅದ್ರ ಮಧ್ಯೆ ರಾಜಕೀಯ ತರಬಾರ್ದು. ವಿದ್ಯಾರ್ಥಿಗಳು ಹೇಗಿರ್ಬೇಕಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಕಲಿಬೇಕಾಗಿರೋಂಥದ್ದು ಬೇರೆ ಸುಮಾರು ವಿಷಯಗಳಿದ್ದಾವೆ, ಅದ್ರ ಕುರಿತಾಗಿ ಕಲಿಬೇಕು. ಈಗ ಭಗವದ್ಗೀತೆ ಸೇರಿಸ್ಬೇಕು ಅಂತ ನಾವು ಅಂದರೆ ಕುರಾನಿಂದ ಅದು ಇನ್ನೊಂದು ಸೇರಿಸ್ಬೇಕು, ಬೈಬಲಿಂದ ಇನ್ನೊಂದು ಸೇರಿಸ್ಬೇಕು, ಅದು ದೊಡ್ಡದಾಗೆ ಆಗ್ತಾ ಹೋಗುತ್ತೆ. ಯಾವುದು ಇಲ್ಲ, ಈಗ ಏನಿದೆ ಪಠ್ಯಕ್ರಮಗಳೇನಿದ್ದಾವೋ ಅದು ಹೇಗೆ ನಡೀಲಿ ಹಾಗೆ ನಡಿಬೋದು ಅಂತ ನನಗೆ. ಕೇಂದ್ರದ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಏನಾದರೂ ಲಾಭ ಆಗಿದೆ ಮಂತ್ರಿ ಆಗಿ 100% ಆಗುತ್ತೆ ಸರ್. ಯಾಕಂದರೆ ರೈತರಿಗೆ ಲಾಭ ಆಗುತ್ತೆ. ಹೇಗೆಂದರೆ ಇಲ್ಲೇನು ತೆರಿಗೆಗಳು ನಾವು ಕಟ್ತಿದ್ದೀವಿ, ಅವ್ರು ಕೇಂದ್ರಕ್ಕೆ ಅಷ್ಟು ಹೋಗೋಕ್ಕೆ ಬಿಡೋದಿಲ್ಲ. ರಾಜ್ಯಕ್ಕೆ ಏನು ಬೇಕೋ ಅಷ್ಟು ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ. ಆಗ ರೈತರಿಗೂ ಮತ್ತು ತುಂಬ ಹೆಲ್ಪ್ ಮಾಡ್ತಾರೆ. ಅವರು ರೈತ ನಾಯಕ ಅಂತಲೇ ಅವ್ರನ್ನ ಕರೀತಾರೆ. ಕೇಂದ್ರದಿಂದ ಅನುದಾನ ಕಮ್ಮಿ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಜಾಸ್ತಿ ಕಟ್ತೀವಿ, ಅನುದಾನ ಕಮ್ಮಿ ಕೊಡ್ತಾ ಇದ್ದಾರೆ. ಅಂದರೆ ಕುಮಾರಸ್ವಾಮಿ ಇದ್ದಾವಾಗ ಆ ಥರ ಆಗ್ತಿರ್ಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವರು ಮುಂದುವರಿಬೇಕಾ ಬೇಡ? ಅಂದರೆ ನಾನು ಹೇಳೋ ಪ್ರಕಾರ ಒಂದು ಸತಿ DK ಶಿವಕುಮಾರಿಗೂ ಒಂದು ಚಾನ್ಸ್ ಕೊಡಬೇಕು ಅಂತ ಅಂದ್ಕೊತೀನಿ. ಅಂತ ಯಾಕೆ ಕೊಡಬೇಕು ಅಂತ ಎಲಿಜಿಬಿಲಿಟಿ? ಒಂದು ಸತಿ ನೋಡೋಣ, ಚಾನ್ಸ್ ಕೊಟ್ಟು ಏನೇನು ಚೇಂಜಸ್ ತರ್ಬೋದು ಅಂತ ಹೇಳಿ. ಟ್ರಬಲ್ ಶೂಟರ್ ಅಂತ ಕರೀತಾರೆ. ಏನೇನು ಪ್ಲ್ಯಾನ್ ಮಾಡ್ಬೋದು, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಏನೇನು ಪ್ಲ್ಯಾನ್ ಮಾಡ್ಬೋದು ಅಂತೇಳಿ ನೋಡ್ಬೋದು ಅಂತ. ಅಲ್ಲ, ಕರ್ನಾಟಕದಲ್ಲಿ ದಲಿತರನ್ನು CM ಮಾಡಬೇಕಾ ಬೇಡ? ಅಹಿಂದ ಹೌದು, ಎಲ್ರಿಗೂ ಒಂದು ಅವಕಾಶ ಸಿಗಬೇಕು. ಹಾಗೆ ದಲಿತರಿಗೂ ಸಿಕ್ಕಿದ್ರು ಚೆನ್ನಾಗಿರುತ್ತೆ. ಅಂದರೆ ಈಗ ದಲಿತರು ಹೇಗೆ ಅವ್ರ ಬಗ್ಗೆ ಅವ್ರ ಇದ್ರ ಅಭಿವೃದ್ಧಿ ಬಗ್ಗೆ ಅದಕ್ಕೆಲ್ಲ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ಅವ್ರಿಗೆ ದಲಿತರು ಆದರೂ ಒಂದು ಚೆನ್ನಾಗಿರುತ್ತೆ ಅಂತ ಕಾಂಗ್ರೆಸ್ ಕೊಡ್ತಾರೆ. ವಂಚಿತ ಆಗ್ತಾನೆ ಬಂದಿದ್ದಾರೆ ಇಲ್ಲಿವರೆಗೂ ಆ ಸಮುದಾಯ ಹಾಗಂತಾರೆ. ಆದರೆ ಮಂತ್ರಿ ಸ್ಥಾನಗಳನ್ನು ಕೊಡ್ತಾರೆ. ಈಗ ಒಂದು CM ಇದು ಪ್ಲೇಸ್ ನಾರ್ಮಲ್ ಮಂತ್ರಿಗಿರಿ ಸಿಕ್ಬಿಟ್ರೆ ಆಯ್ತು ಅಂತ ಸಿಗ್ಬೋದು, ಮುಂದೆ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಸಿಗುತ್ತೆ ಅಂತ ಸೇರಿಸ್ಬೇಕು. ಯಾಕಂದರೆ ಅವರ ಮನಸ್ಸಿನ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಭಗವದ್ಗೀತೆಯನ್ನು ಸೇರಿಸಿದರೆ, ಯಾಕಂದರೆ ಬೇರೆ ದೇಶದಲ್ಲಿ ಈಗ ಒಂದು ಕಂಪನಿಯ ಒಂದು ಟ್ರೈನಿಂಗ್ ಕೊಡಬೇಕಾದ್ರೆ ವಿದೇಶದಲ್ಲಿ, ಅಮೇರಿಕಾದಲ್ಲಿ, ಯುರೋಪ್ನಲ್ಲೆಲ್ಲ ಭಗವದ್ಗೀತೆಯನ್ನು ಕಲಿಸ್ತಾರೆ. ಹೇಗೆ ಅಂದರೆ ಕಂಪನಿಯನ್ನು ಹೇಗೆ ಸಾಮರ್ಥ್ಯಯುಕ್ತವಾಗಿ ನಡೆಸಬೇಕು ಅಂತ ಹೇಳಿ. ಹಾಗಾದ ಕಾರಣ ಇಲ್ಲಿಯೂ ಕೊಟ್ಟರೆ ನಮ್ಮ ಈ ಯುವ ಮಕ್ಕಳು ನಾಳಿನ ಪ್ರಜೆಗಳಾಗಿ ಅವರು ಜಗತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಜಗತ್ತನ್ನು ಗೆಲ್ಲಲಿಕ್ಕೆ ಬೇಕಾದಂಥ ಸಾಮರ್ಥ್ಯವನ್ನು ಹೊಂದಿಸಿಕೊಳ್ತಾರೆ. ಆದ ಕಾರಣ ಖಡಾಖಂಡಿತವಾಗಿ ಭಗವದ್ಗೀತೆ ಶಾಲೆಯಲ್ಲಿ ಸೇರಿಸಲೇಬೇಕು. ಕರ್ನಾಟಕದಲ್ಲಿ ಕೇಂದ್ರದ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ ರಾಜ್ಯಕ್ಕೆ ಏನಾದರೂ ಲಾಭ ಆಗಿದೆಯಾ? ಲಾಭ ಆಗಿದೆ. ರಾಜ್ಯಕ್ಕೆ ಹಲವಾರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅಂದರೆ ಕಾರ್ಖಾನೆಗಳು ಇಲ್ಲಿಗೆ ಪಡಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ನಂತರದ ದಿನಗಳಲ್ಲಿ ಅವರೀಗ ಜಸ್ಟ್ ಆ ಒಂದು ಅದರದ್ದು ಹಿಡಿತಕ್ಕೆ ಸಾಧಿಸಿದಷ್ಟೇ. ಯಾವುದೇ ಒಂದು ಆಡಳಿತವನ್ನು ಹಿಡಿಸಬೇಕಾದ್ರೆ 2 ವರ್ಷ ಅದರದ್ದು ಆಗುಹೋಗುಗಳ ಒಳ ಅಳಿವನ್ನು ತಿಳ್ಕೊಳ್ಳಿಕ್ಕೆ ಸಮಯ ಬೇಕಾಗ್ತದೆ. ಆದ ಕಾರಣ ಇನ್ನೊಂದು 3 ವರ್ಷ ಬಾಕಿ ಇದೆ. ಅದರಲ್ಲಿ ಒಳ್ಳೆಯ ಕಂಪನಿಗಳನ್ನು ತಂದು ಯುವ ಜನತೆಗೆ ಬೇಕಾದಂಥ ಆ ಉದ್ಯೋಗ ಇದನ್ನೆಲ್ಲ ನಿರ್ಮಿಸಿಕೊಡಲಿಕ್ಕೆ ನಮ್ಮ ಕರ್ನಾಟಕ ಶಕ್ತಿಯುತ ಮಾಡಲಿಕ್ಕೆ ಅವರು ಖಂಡಿತವಾಗಿಯೂ ದುಡಿತಾರೆ ಅಂತ ಹೇಳಿ ನಮಗೆ ಆತ್ಮವಿಶ್ವಾಸ ಇದೆ. ರಾಜ್ಯದ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಬೇಡವಾ? ಬೇಡ.
ಅದು ನಮ್ಮ ಕರ್ನಾಟಕಕ್ಕೆ ಯಾವುದೇ ಒಂದು ಲಾಭದಾಯಕವಾಗಿರುವಂಥ ಆಡಳಿತ ಅಲ್ಲ. ಆದ ಕಾರಣ ಅದು ನಮ್ಮ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರು ಮುಂದುವರಿದು ಬೇಡವೇ ಬೇಡ. ಯಾರು ಬರೀಬೇಕು ಸರ್ ಮುಂದೆ? ಮುಂದೆ ಬರಬೇಕಾದ್ರೆ ಕೇಂದ್ರದಲ್ಲಿ ಆಡಳಿತ ಇರುವಂಥ ಪಕ್ಷವೇ ಇಲ್ಲಿ ಆಡಳಿತದ ಇದ್ದರೆ ನಮಗೆ ಜಾಸ್ತಿ ಅನುದಾನ ತಂದು ನಾವು ಕಳೆದ 5 ವರ್ಷದಲ್ಲಿ ಹಿಂದಿನ ಟರ್ಮಲ್ಲಿ ಇರುವಂಥ ಆಡಳಿತವನ್ನು ನಾವು ನೋಡಿದ್ದೇವೆ. ಅವರು ಒಳ್ಳೆಯತನದಲ್ಲಿ ಕೇಂದ್ರದಿಂದ ಬೇಕಷ್ಟು ಅನುದಾನ ತಂದಿದ್ದಾರೆ. ದಿವಸಕ್ಕೆ ಪ್ರತಿಯೊಂದು ಕಡೆಯಲ್ಲಿಯೂ ಉದ್ಘಾಟನೆ, ಅದು ಹೊಸ ರಸ್ತೆಯ ಭೂಮಿ ಪೂಜೆ ಇದು ನಡೀತಾ ಇದೆ. ಈಗಿನ ಕೆಲವು ದಿವಸಗಳಲ್ಲಿ 2 ವರ್ಷದಲ್ಲಿ ನಾವು ಉದ್ಘಾಟನೆ, ಭೂಮಿ ಪೂಜೆ ಇದನ್ನು ನಾವು ನೋಡೇ ಇಲ್ಲ. ತೆಂಗಿನಕಾಯಿ ಹೊಡೆಯೋದು ಅದು ಇಲ್ಲವೇ ಇಲ್ಲ. ಅಂದರೆ ಪ್ರಗತಿಯಲ್ಲಿ ನಾವು ಕುಂಠಿತವಾಗಿದ್ದೇವೆ. ಸಿದ್ದರಾಮಯ್ಯ ಅವರ ಈ 2 ವರ್ಷದ ಅವಧಿಯಲ್ಲಿ ಕರ್ನಾಟಕ 15 ವರ್ಷ ಹಿಂದೆ ಹೋಯಿತು. ಅದು ಹಿಂದೆ ಹೋಯಿತು. ತೆರಿಗೆ ಜಾಸ್ತಿ ಕಟ್ತೀವಿ, ನಮಗೆ ಪಾಲು ಕಡಿಮೆ ಸಿಗ್ತಂತೆ. ಇಲ್ಲ ನಾವು GSTಯಲ್ಲಿ ಹಾಗಿಲ್ಲ. GSTಯಲ್ಲಿ ಯಾವ ಭಾಗ ಬರ್ತದೆ ಅದನ್ನು ಕೊಡ್ತಾರೆ. ಆದರೆ ಸ್ಯಾಂಕ್ಷನ್ ಅಂತ ಇದೆ, GSTಯಲ್ಲಿ ಸ್ಯಾಂಕ್ಷನ್ ಅಂತ ಇದೆ. ಅದು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಬಂದೇ ಬರ್ತದೆ. ಕರ್ನಾಟಕದ ಯಾವ ಭಾಗ ಬಂದಿರಬೇಕಾಗತ್ತೆ ಅದನ್ನು ಬರತಕ್ಕದ್ದು ಅದು ಬಂದೇ ಬರ್ತದೆ. ಅದರಲ್ಲಿ ಏನು 2 ಮಾತಿಲ್ಲ, ಕೊಡ್ತಾರೆ ಕೇಂದ್ರ ಸರ್ಕಾರ. ನಿಮ್ಮ ಪ್ರಕಾರ ಫೇಲ್ಯೂರ್ ಅಂತ ಆ ಅಭಿವೃದ್ಧಿಯಲ್ಲಿ ಈಗಿನ ಕರ್ನಾಟಕ ಸರ್ಕಾರ ಟೋಟಲಿ ಫೇಲ್ಯೂರ್. ಸರ್, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ದಲಿತರನ್ನು CM ಮಾಡ್ತಾರಾ ಇವರು? ಇಲ್ಲ, ಬಿಲ್ಕುಲ್ ಮಾಡಲ್ಲ. ಇವರು ಹೇಳೋದು ಮಾತ್ರ, ದಲಿತರನ್ನು ಮುಂದೆ ತಂದು ಓಟು ಗಿಟ್ಟಿಸಿಕೊಳ್ತಾರೆ ಹೊರತಾಗಿ ದಲಿತರಿಗೆ ಇವರು ಕಾಂಗ್ರೆಸ್ನವರು CM ಮಾಡೋದೇ ಇಲ್ಲ. ಇದು ಖಡಾಖಂಡಿತವಾಗಿ ಖಚಿತ. ಮುಂಚಿನೂ ಕೂಡ ಅವರಿಗೆ ವಂಚಿತರಾಗ್ತಾನೆ ಇದ್ದಾರೆ. ಎಷ್ಟೋ ವರ್ಷದಿಂದ ಅವರಿಗೆ ಕೊಡ್ತೇನೆ ಅಂತ ಹೇಳಿ ವಂಚಿತರಾಗ್ತಾ ಇದ್ದಾರೆ. ಅವರು CM ಕಾಣುವುದನ್ನು ನಾವು ಬಯಸ್ತಾ ಇದ್ದೇವೆ. ಆ ದಲಿತರು ಒಬ್ಬರು CM ಆಗುವುದನ್ನು ನಾವು ಬಯಸ್ತಾ ಇದ್ದೇವೆ. ಕೊಡಲ್ಲ, ಕಾಂಗ್ರೆಸ್ನವರು ಬಿಲ್ಕುಲ್ ಕೊಡಲ್ಲ. ಅವ್ರು ಕೊಡುವ ಮನಸ್ಥಿತಿಯಲ್ಲಿ ಇಲ್ಲ. ಅವರು ಬೇರೆ ಒಂದು ವ್ಯವಸ್ಥೆಯಲ್ಲಿದ್ದಾರೆ. ದಲಿತರಿಗೆ CM ಕೊಡುವ ಯಾವುದೇ ವ್ಯವಸ್ಥೆಯು ನಮಗೆ ಈಗಿನ ಮಟ್ಟದಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ. ಅಹಿಂದ ಅಸ್ತ್ರವನ್ನು ಬಳಸಿಕೊಂಡು ಆಡಳಿತವನ್ನು ಮಾಡ್ತಾರೆ. ಆದರೂ ಅಹಿಂದದ ಜನತೆಗೆ ಏನೂ ಲಾಭ ಇದರಲ್ಲಿ ಗಿಟ್ಟಿಲ್ಲ. ಆಡಳಿತ ಕುಸಿದು ಹೋಗಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಯಾವುದು ಆಡಳಿತ ಇದೆ ಅದು ಮಾತ್ರ ಇಲ್ಲಿ ರಾಜ್ಯದಲ್ಲಿ ಇದ್ದರೆ ಕರ್ನಾಟಕ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ. ಇದು ನಮ್ಮ ರಾಜಕೀಯ ತತ್ವಶಾಸ್ತ್ರದಲ್ಲಿಯೂ ಹಾಗೆ ಹೇಳ್ತದೆ. ಕೇಂದ್ರದಲ್ಲಿ ಯಾವುದು ಆಡಳಿತ ಇದೆ ಅದೇ ಈ ಆಡಳಿತ ಇಲ್ಲಿ ರಾಜ್ಯದಲ್ಲಿ ಇದ್ದರೂ ರಾಜ್ಯದ ಆಡಳಿತ ಶಕ್ತಿಯುತವಾಗಿ ಆಗ್ತದೆ. ಎಂಪ್ಲಾಯ್ಮೆಂಟ್ ಸಿಗ್ತದೆ ಮತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತದೆ ಅಂತ ನನ್ನ ಅನಿಸಿಕೆ. ಸೇರಿಸಿದ್ರೆ ಜನಕ್ಕೆ ಹೆಲ್ಪ್ ಆಗುತ್ತೆ, ಸೇರಿಸಿಲ್ಲ ಜನಕ್ಕೆ ಹೆಲ್ಪ್ ಆಗಲ್ಲ ಅಷ್ಟೇ. ಸರ್, ಕೇಂದ್ರದ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ ನಮ್ಮ ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ಲ? ಆ ಜಮಾನದಲ್ಲಿ ಲಾಭ ಆಗಿದೆ, ಈ ಜಮಾನದಲ್ಲಿ ಹೆಂಗೆ ಹೇಳೋಣ ನಾವು ಅಷ್ಟೇ. ಏನಾಗಿಲ್ಲ, ಏನೂ ಆಗಿಲ್ಲ. ನೋಡೋಣ ನೀರಿ, ಇನ್ನೂ ಕಾದು ನೋಡಬೇಕು ಏನೇನಾಗುತ್ತೆ ಅಂತ ಮುಂದಿನ ಇದಕ್ಕೆ ಎಲೆಕ್ಷನ್. ಓಕೆ. ಆಮೇಲೆ ಏನಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ CM ಆಗಿ ಮುಂದುವರಿಬೇಕು ಬೇಡವು? ಅದು ಟರ್ಮ್ ಮುಗಿಯೋದಂಕ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ, ಕೆಲವ್ರಿಗೆ ಹೆಲ್ಪ್ ಆಗುತ್ತೆ. ಕೇಂದ್ರದಿಂದ ಒಪ್ಪಂದ ಆಗಿತ್ತು 2.5 ವರ್ಷ. ನೀವು ಹೌದು. ಅವ್ರು ಮುಂದುವರಿಬೇಕು ಬೇಡ? ಮುಂದುವರೆದ್ರೆ ನಮ್ಮ ಕರ್ನಾಟಕ ಜನಕ್ಕೆ ಹೆಲ್ಪ್ ಆಗುತ್ತೆ, ಬೇರೆ ಜನಕ್ಕೆ ಹೆಲ್ಪ್ ಆಗಲ್ಲ ಅಷ್ಟೇ. ಬೇರೆಯವ್ರಿಗೆ ಕೊಟ್ಟರೆ ತಪ್ಪ? ಬೇರೆ ಕೊಡ್ಬೋದು, ಬಟ್ ಜನ ಒಪ್ಪಬೇಕಲ್ವಾ? ಜನ ಒಪ್ಪಬೇಕು. ಇಳಿಬೇಕಾದ್ರೆ ಹತ್ತಿಸ್ಬೇಕಾದ್ರೆ ಎಲ್ಲ ಜನ ಇರೋದೆ, ಪಬ್ಲಿಕ್ ಇರೋದು. ಪಬ್ಲಿಕ್ ಯಾವ ಥರ ಮೂಮೆಂಟ್ ಎತ್ಕೊಂಡು ಹೋಗ್ತಾರೆ ಪಬ್ಲಿಕ್ ಕೈಲಿರೋದು. ಅವ್ರು CM ಕೂರಿಸ್ಬೇಕಾ ಬೇಡವಾ ಅಂತ. ಓಕೆ, ಥ್ಯಾಂಕ್ ಯು. ಸರ್, ರಾಜ್ಯದಲ್ಲಿ ದಲಿತರು ನಾನು ಬ್ಯಾಂಕ್ ಹೋಗ್ತಾ ಇದ್ದೀನಿ. ರಾಜ್ಯದಲ್ಲಿ ದಲಿತರನ್ನ ಇವ್ರು CM ಮಾಡ್ತಾರೆ ಕಾಂಗ್ರೆಸ್ನಲ್ಲಿ? ಮಾಡಿದ್ರೆ ಮುಂದಿನ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ನಾವೇ ಅಂದ್ಕೊಂಡ್ರೆ ಹೋದರೆ ಜನಗಳೇ ಬೇರೆ ಜನಗಳದ್ದು ತೊಂದರೆನೇ ಇರುತ್ತೆ. ಕೊಡಬೇಕು, ಚಾನ್ಸ್ ಕೊಡಬೇಕು. ಕಾಂಗ್ರೆಸ್ ಮಾಡ್ತಾರೆ ಇಲ್ಲ ಅಂತ ನಾನು ಹೆಂಗೆ ಹೇಳಿ, ಕೊಟ್ಟರೆ ಚೆನ್ನಾಗಿರುತ್ತೆ. ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ, ವಂಚಿತರಾಗ್ತದೆ ಸಮುದಾಯ. ಇದೆಲ್ಲ ಅದನ್ನೇ ನಾವು ಹೇಳಂಗಿಲ್ಲ, ಬಟ್ ಅದು ಅವರು ಡಿಸೈಡ್ ಮಾಡಬೇಕಾಗಿರೋದು. ಭಗವದ್ಗೀತೆ ಸೇರಿಸ್ಬೇಕೋ ಬೇಡ? ಸೇರಿಸ್ಬೇಕು. ಭಗವದ್ಗೀತೆ ಅಂದರೆ ನಮಗೆ ಅದು ಇದೆ ಅಲ್ವಾ, ನಮಗೆ ನಮ್ಮ ಪರಂಪರೆ ಅಲ್ವಾ ಅದು, ಅದನ್ನು ಸೇರಿಸ್ಬೇಕು. ಭಗವದ್ಗೀತೆ ಸೇರಿಸ್ಬೇಕು. ಸರ್, ಕರ್ನಾಟಕ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ನಮಗೇನಾದರೂ ಲಾಭ ಆಗಿದೆಯಾ, ಲಾಭ ಆಗಿದೆ? ಏನು ಲಾಭ ಏನಾಗಿಲ್ಲ, ನಮ್ಮ ರಾಜ್ಯಕ್ಕೆ ಏನು ಲಾಭ ಏನಾಗಿಲ್ಲ. ಸರ್, ಏನಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ CM ಆಗಿ ಮುಂದುವರಿಬೇಕೋ ಬೇಡವಾ? ಮುಂದುವರಿಬೇಕು ಅವರು. ಯಾಕೆ ಸರ್? ಬೇರೆಯವರು 2.5 ವರ್ಷ ಅಂತ ಒಪ್ಪಂದ ಆಗಿತ್ತು. ಆದರೂ ಒಪ್ಪಂದ ಆದರೆ ಇನ್ನೊಂದು ಸ್ವಲ್ಪ ದಿವಸ ಇದ್ದರೆ ಇನ್ನೊಂದು ಸ್ವಲ್ಪ ಏನಾದ್ರು ಮಾಡ್ತಾರಲ್ಲ ಅಂತ ಅಷ್ಟೆ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನು CM ಮಾಡ್ತಾರಾ, ಮಾಡಲ್ಲ? ದಲಿತರು CM ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ? ಹಾಂ, ಮಾಡ್ತಾರೆ.
ವಿಶ್ವಾಸ ಇದೆ. ವಿಶ್ವಾಸ ಇದೆ. ಬೇರೆ ವಂಚಿತರಾಗ್ತಾ ಇದ್ರ ಸಮುದಾಯ ಇಲ್ಲ ಭಗವದ್ಗೀತೆ ಸೇರಿಸ್ಬೇಕು ಬೇಡವಾ ಸರ್? ಭಗವದ್ಗೀತೆ ಸೇರಿಸ್ಬೇಕು ಬೇಡ? ಸೇರಿಸ್ಬೇಕು. ಯಾಕೆ ಸರ್? ಇಲ್ಲ ಮತ್ತು ಮಕ್ಕಳಿಗೆ ಇದರಲ್ಲಿ ಆಗ್ತೈತೆ ಅದ್ರ ಸಲುವಾಗಿ ನಾವು ಭಗವದ್ಗೀತೆ ಇರಬೇಕು, ಇದ್ರ ಚಲೋ ಒಳ್ಳೆಯದು. ಸೇರಿಸ್ಬಾರ್ದು ಸರ್, ಅದು ರಾಜಕೀಯ ಪಿತೂರಿ ಆಗುತ್ತೆ ಸರ್. ಸೇರ್ಸೋಕ್ಕೆ ಚಾನ್ಸಸ್ ಕೊಡಬಾರ್ದು ಸರ್. ಸರ್ ಏನಂದರೆ ರಾಜ್ಯದಲ್ಲಿ ಕೇಂದ್ರದ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕಕ್ಕೆ ಲಾಭ ಆಗಿದೆಯಾ ಲಾಭ ಆಗಿಲ್ವಾ? ರೈತರ ಪರ್ಪಸ್ ಆಗಿದೆ ಸರ್, ಅದರ್ ಪರ್ಪಸ್ ಏನಾಗಿಲ್ಲ. ಅದೇ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿದ್ದಾಗ ಇದೇ ಭಗವದ್ಗೀತೆ ಸೇರಿಸ್ಬಾರ್ದಂತ ಏನೋ ಲೆಟ್ರ್ ಮೂವ್ ಮಾಡಿದ್ದಾರೆ ಸರ್. ಏನೋ ಆಗಿದೆ, ಸೇರಿಸ್ಬಾರ್ದು ಸರ್. ಸರ್ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿಬೇಕಾ ಬೇಡವಾ? ಖಂಡಿತ ಮುಂದುವರಿಬೇಕು ಸರ್ ಸಿದ್ದರಾಮಯ್ಯ ಸರ್. ಬೇರೆಯವ್ರಿಗೆ ಸಿಗ್ಬಾರ್ದು. ಅಪರ್ಚುನಿಟಿ ಇನ್ನೂ ಮುಂದೆ ಇದೆ ಸರ್. ನಮ್ಮ DK ಶಿವಕುಮಾರ್ ಅವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಅವರಿಗೂ ಮುಂದೆ 2028ರಲ್ಲಿ ಅಪರ್ಚುನಿಟಿ ಸಿಗುತ್ತೆ. ಈಗ ಇವ್ರು ಸರಿಯಾಗಿ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರೇ ಮಾಡಿದರೆ ಅನುಕೂಲ ಆಗುತ್ತೆ ಸರ್. ಅಲ್ಲ ಇವರು ಒಪ್ಪಂದ ಆಗಿತ್ತಲ್ಲ 2.5 ವರ್ಷ, ಇವರು 2.5 ವರ್ಷಕ್ಕೆ ಕೇಂದ್ರದ ಮಂತ್ರಿ ಬಂದು ಕೇಂದ್ರ ವರಿಷ್ಠರು ಬಂದು ಒಪ್ಪಂದ ಮಾಡಿದ್ರು. ಒಪ್ಪಂದ ಆಗಿದೋ ಬಿಟ್ಟು ಗೊತ್ತಿಲ್ಲ ಸರ್. ಅವ್ರವ್ರು 4-5 ಜನದಲ್ಲಿ ಅಷ್ಟೇ ಗೊತ್ತು ಸರ್, ಇತರರಿಗೆ ಗೊತ್ತಿಲ್ಲವಲ್ಲ ಸರ್. ಇನ್ನೊಂದು ಏನಂದ್ರೆ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾರ ಕಾಂಗ್ರೆಸ್ ಪಕ್ಷ? ಖಂಡಿತ ಮಾಡ್ತಾರೆ ಸರ್, ದಲಿತರ ಮುಖ್ಯಮಂತ್ರಿ ಮಾಡಿಲ್ಲ. ಏನು ಮುಂದೆ ಮಾಡ್ತಾರೆ ಸರ್ ಖಂಡಿತವಾಗಿ. ಇಲ್ಲಿವರೆಗೆ ಸಮುದಾಯ ವಂಚಿತರಾಗ್ತಾ ಬಂದಿದೆ. ಈ ಸಲ ಮಾಡ್ತಾರೆ ಸರ್. ನೆಕ್ಸ್ಟ್ ಇವರೇ 2.5 ವರ್ಷ ಮುಂದುವರಿದ್ರೆ ಹೇಗೆ ಮಾಡ್ಲಿಕ್ಕೆ? 28ಕ್ಕೆ ಮತ್ತೆ ಸರ್ಕಾರ ಬರುತ್ತಲ್ಲ ಸರ್, ಕಂಟಿನ್ಯೂಸ್ ಮಾಡ್ತಾರೆ. ಚಾನ್ಸಸ್ ಕೊಡ್ತಾರೆ ಸರ್ ಅವರು. ಒಂದು ಅಧ್ಯಾಯ ಅಂತ ಇದ್ದರೆ ಅದೊಂದು ಮಾಡ್ಬೋದು. ಅದು ಕೊನೆ ಪಾಠ ಪುಸ್ತಕದಲ್ಲಿ ಪೂರ್ತಿ ಮುಗಿದ ನಂತರ ಕೊನೆ ಪುಸ್ತಕ ಒಂದು ಪೇಜಲ್ಲಿ ಒಂದು 2 ಲೈನ್ ಬರಿಬೋದು. ಹೌದು. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದಮೇಲೆ ಲಾಭ ಆಗಿದೆ ರಾಜ್ಯಕ್ಕೆ? ಅದು ರಾಜ್ಯದ ಕರ್ನಾಟಕ ಅವ್ರು ಬಂದಾಗ, ಆ ಸಾಹೇಬ್ರು ಬಂದಾಗ ನಮಗೆ ಪಿಂಚಣಿ ವಯಸ್ಕರ ಪಿಂಚಣಿಯರಿಗೆ ಸ್ವಲ್ಪ ಜಾಸ್ತಿ ಅನುಕೂಲ ಮಾಡಿಕೊಟ್ರು. ಸ್ವಲ್ಪ ಜಾಸ್ತಿ ಆಗೋ ಥರ ಮಾಡಿಕೊಟ್ರು ಸಾಹೇಬ್. ಈ ಸರಿ ಕೇಂದ್ರದ ಮಂತ್ರಿ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯಾ? ಅದಂಗೆಲ್ಲ ಹೇಳಿಕಾರ ರಾಜಕೀಯದ ಬಗ್ಗೆ ಮಾತಾಡೋಕ್ಕಾಗಲ್ಲ ಸರ್, ತಪ್ಪಾಗುತ್ತೆ ಅದು. ಯಾಕಂದರೆ ಅವರೆಲ್ಲ ಅವ್ರು ಯಾರ ಹತ್ರ ಇರ್ತಾರೋ ನಮ್ಗೆ ಗೊತ್ತಿರಲ್ಲ. ಪಬ್ಲಿಕ್ ಇದು ಮಾಡೋಕ್ಕೆ ಹೇಳೋಕ್ಕಾಗಲ್ಲ ನಾವು. ಕರ್ನಾಟಕ ಕಾಂಗ್ರೆಸ್ನಲ್ಲಿ CM ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಬೇಡ ಸರ್? ಇದೇ ಪಕ್ಷ ಅನ್ನೋದೇನಿಲ್ಲ ಸರ್, ಯಾವ ಪಕ್ಷಾರು ಬರಲಿ CM ಆಗಿ ಮುಂದುವರಿಬೇಕಾ ಬೇಡ ಸರ್? ಜನಗಳ ಅಭಿಪ್ರಾಯ ಅಂತ ಹಂಗೆಲ್ಲ ಬಾಳಾರ ಸರ್. ಅದು ಎಲ್ಲ ಅವರೇ ಬರಬೇಕಂತ ಒತ್ತಾಯ ಮಾಡೋ ಹತ್ರ ಏನಿಲ್ಲ. ಯಾರೇ ಬಂದ್ರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಜನಗಳಿಗೆ ಪ್ರತಿನಿಧಿಗಳು ಬೇಕಾಗಿರೋದು ಜನಗಳಿಗೆ, ಅದೇ ಮುಖ್ಯವಾಗಿರೋದು. ಸಾಹೇಬ್ರೆ ಬರಬೇಕಂತ ನಮ್ಮ ಆಸೆ ಇಲ್ಲ ಅಂತಲ್ಲ, ಆದರೂ ಕೇಳಬೇಕಲ್ಲ ಸರ್ ಅವರು. ಜನಗಳು ಅಭಿಪ್ರಾಯ ಮುಂದಿನ ಎಲೆಕ್ಷನ್ಗೆ ಯಾವ ಥರ ಅಂದ್ಬಿಟ್ಟು. ಸರ್ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ದಲಿತರನ್ನ CM ಮಾಡ್ತಾರೆ ಕಾಂಗ್ರೆಸ್? ಮಾಡಲೇಬೇಕಂದ್ಬಿಟ್ಟು ಸಂವಿಧಾನದಲ್ಲಿದೆ. ಅವ್ರು ಮಾಡ್ತಾರೋ ಮಾಡೋರು ಗೊತ್ತಿಲ್ಲ. ವಂಚಿತರಾಗ್ತಾ ಇದೆ ಸಮುದಾಯ ಬರೀ. ಅದು ಹೌದು ಸರ್. ಯಾವತ್ತೂ CM ಎಲ್ಲರೂ ಎಲ್ಲ ಕ್ಯಾಸ್ಟರ್ CM ಆಗಿದ್ದಾರೆ. ಇವ್ರು ನಮ್ಮ ಕಡೆಗೆ ಯಾಕೆ CM ಕೊಡ್ತಾಯಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಎಲ್ಲರೂ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.